ಸೊ ತುಂಬ ಹುಷಾರಾಗಿರಬೇಕು ಈ ಜಾಗಕ್ಕೆ ನೀವು ಬರಬೇಕಂದ್ರೆ. ಸುಮ್ಮನೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಬೇಡಿ. ಎಲ್ಲ ಕಡೆ ಸೈನ್ ಬೋರ್ಡ್ಸ್ ಹಾಕಿದ್ದಾರೆ. ಇಟ್ಸ್ ಪ್ರಿಟಿ ಸೀರಿಯಸ್ ಆ್ಯಕ್ಚುಲಿ, ಇಲ್ಲ ಜೋಕಲ್ಲ ಇದು. ಇಲ್ಲಿಂದ ಮುಂದೆ ಹೋದ್ರೇ ಒಂದು ದೇವಸ್ಥಾನ ಇದೆ. ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಮಹದೇಶ್ವರ ಶಿವನ ದೇವಸ್ಥಾನ ಇದೆ. ಇಟ್ಸ್ ನೋನ್ ಟು ಬಿ ವೆರಿ ಪವರ್ಫುಲ್. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ನಮ್ಮ ತಲೆನ ಬಗ್ಸಿ ನಮಸ್ಕಾರ ಮಾಡಿ ದೇವ್ರಿಗೆ ಬರೋದೇ ಒಂದು ದೊಡ್ಡ ವಿಷಯ. ಇವಾಗ ವ್ಲಾಗ್ ಮಾಡ್ತಾ ಇರೋದು 2025ನಲ್ಲೇ, ಡಿಸೆಂಬರ್ 2025ನಲ್ಲೇ. ಬಟ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಕ್ರೌಡ್ ಏನಾದರೂ ಈ ಜಾಗಕ್ಕೆ ಜಾಸ್ತಿ ಆಗಿಬಿಟ್ರೆ ಚೆಕ್ ಪೋಸ್ಟಲ್ಲಿ ತುಂಬ ಸೀನ್ಗಳು ಆಗೋಕ್ಕೆ ಶುರು ಆಗಿಬಿಡುತ್ತೆ. ತುಂಬ ಕಾಸು ಅನ್ನೋದು ಈಸ್ಕೊಳ್ಳೋಕೆ ಶುರು ಮಾಡ್ತಾರೆ, ಇಲ್ಲಾಂದರೆ ಬಿಡೋದೇ ಇಲ್ಲ ಅಂತಂತಾರೆ. ದಯವಿಟ್ಟು ಇಲ್ಲಿ ಬಂದುಬಿಟ್ಟು ಯಾವುದೇ ಒಂಥರ ಮಂಗಾಟಗಳು ನಾನ್ಸೆನ್ಸ್ ಅನ್ನೋದೆಲ್ಲ ಮಾಡಬೇಡಿ. ಬಿಕಾಸ್ ದಿಸ್ ಇಸ್ ಅ ಫಾರೆಸ್ಟ್ ರೀಜನ್. ರೆಸ್ಪೆಕ್ಟ್ ವೈಲ್ಡ್ ಲೈಫ್. ಸದ್ಯಕ್ಕೆ ಇಲ್ಲಿ ಕ್ರೌಡ್ ಅಷ್ಟೊಂದು ಫುಲ್ ಆಗಿಲ್ಲ. ಸೊ ಈ ಜಾಗ, ರೋಡೆಲ್ಲ, ಕಾಡು ನೀವು ತುಂಬ ಕ್ಲೀನಾಗಿ ನೋಡ್ತಾ ಇದ್ದೀರಾ. ಧನಂಜಯ್ ಫೀಸ್ ಇರ್ಕಿದಾ ಹೇಳು. ಇನ್ನು ಯಾವುದೋ ಒಂದು ಚೆಕ್ ಪೋಸ್ಟ್ ಆಫೀಸ್ ಥರ ಇದೆ ಅದು, ಆ ವ್ಯೂ ಪಾಯಿಂಟ್ ಅದು. ಸೊ ಮೂರು ಪಾಯಿಂಟ್ಸ್ ಅವೆ. ನಾ ಮಾಡಿದೆ ಇರಿ, ಬೇಕಂತಾನೆ ಮಾಡಿದೆ. ಅವರು ಮಾಡ್ತಾ ಇರ್ತಾರಲ್ಲ ವ್ಲಾಗು. ಆಯ್ತಾ? ಟ್ಯಾಂಕ್ ಚಿನ್ನ ಅದೆಲ್ಲ ನಾ ಬ್ರೇಕ್ ಕಡಿವಾಗ ನನ್ನ ಮಗನ ಪುಸುಕಂದು ಆಚೆ ಬಿದ್ದೋಗ್ಬಿಟ್ಟು ಇಲ್ಲಿ ಹಿಂಗೆ ಕೈ ಹಾಕಿ ಎಳೆಯೋ ಥರ ಈಗ ಕೊಡಬೇಕು. ಪ್ಲಾಸ್ಟಿಕ್ ಕೊಟ್ಟವ್ರೆ. ಇದನ್ನ ಹಿಡ್ಕೊಂಡು ಎಳೆದ ಅಂದರೆ ಈ ಕೈಗೆ ಬಂದ್ಬಿಡ್ತೀವಿ. ಎಂಟ್ರಿ ಮಾಡಬೇಕಾ? ಈ ಜಾಗನ ಬಂದ್ಬಿಟ್ಟು ಆ್ಯಕ್ಚುಲಿ ಮಿನಿ ಊಟಿ ಅಂತ ಕರೀತಾರೆ. ಆ ಫಾರೆಸ್ಟ್ ರೀಜನ್ ಇಂದೆಲ್ಲ ಹೆಂಗ್ ಆಗ್ತೀರಾ ಅದೇ ಥರ ಇಲ್ಲೂ ಇದೆ. ಯು ಕ್ಯಾನ್ ಸಿ. ಬಾಸ್ ಇಲ್ಲಿಂದ ಇಳಿಬೋದು, ಬನ್ನಿ ಬ್ರೋ. ನವೇದ್ ನಡೀರಿ. ಅವನ ಏನಾಗುತ್ತೆ ನೋಡೇ ಬಿಡೋಣ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಇವತ್ತು ಇನ್ನೊಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ತಮಿಳ್ನಾಡು ಬಾರ್ಡ್ರನ್ನ ದಾಟಿದ್ದೀವಿ. ಸೊ ಯಾವ ಜಾಗ ಏನಂತ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾವು ಬಂದಿರೋದೇ ಆಯೂರ್ ಫಾರೆಸ್ಟ್ ರೀಜನು. ಹಿಂದೆ ನೀವು ಕೆರೆ ಎಲ್ಲ ನೋಡ್ತಾ ಇದ್ದೀರಾ. ಸೊ ಇದು ಕಂಪ್ಲೀಟ್ ಫಾರೆಸ್ಟ್ ರೀಜನು. ಆ್ಯಂಡ್ ನಮ್ಮೊಂದಿಗೆ ಯಾರೆಲ್ಲ ಬಂದಿದ್ದಾರೆ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಮುಂದೆ ನಾವು ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ. ನೀವು ಲೈಕ್ ಮಾಡಿದಷ್ಟು ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ, ಎಂಕರೇಜ್ಮೆಂಟ್ ಸಿಗುತ್ತೆ. ನಾವು ಇನ್ನಷ್ಟು ಈ ಥರ ವೀಡಿಯೋಸ್ ಮಾಡೋಕ್ಕೋಸ್ಕರ ನಿಮ್ಮ ಮುಂದೆ ತೊಗೊಂಬರ್ತೀವಿ. ಹೊಸಬ್ರು ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನಾವು ಆದಷ್ಟು ಈ ಥರ ವೀಡಿಯೋಸು, ಟ್ರಾವೆಲ್ ವೀಡಿಯೋಸು, ವ್ಲಾಗ್ಸು, ಸಿನಿಮಾ ಟೇಕ್ ಒಂದು ಸ್ವಲ್ಪ ನಿಮ್ಮ ಮುಂದೆ ತೊಗೊಂಬರ್ತೀವಿ. ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಾಗ್ ಎಲ್ಲ ಕಡೆ ಚಳಿ ಐತಲ್ಲ. ಏನ್ ಮಚ್ಚ ಹೆಂಗೈತೆ ಬೆಂಗಳೂರು? ಏನಿಲ್ಲ ಮಗ, ಅಂಟಾರ್ಟಿಕಾ ಅಂತ ಹೇಳ್ತಾರೆ. ಹೆಂಗೈತೆ ನೋಡಿ ಬೆಂಗಳೂರು ಬೆಳಗ್ಗೆ. ಓಕೆ ಹೋಗಿ ಕ್ಯಾಬ್ನಿ ಬೀಚ್ ಮೇಲೆ ಕಡ್ಲೇವು. ಇಲ್ಲ ನಾನು ಹೆಂಗೆ ಹಾಕ್ಕೊಳ್ಳಿ, ಅಷ್ಟೆಲ್ಲ ಬರಲ್ಲ ಬ್ರೋ ನನಗೆ. ಮಾಡ್ಬೋದು, ಆದರೆ ಇಂಥದ್ರಲ್ಲೆಲ್ಲ ರಿಸ್ಕ್ ಬೇಡ. ಅದೆಲ್ಲ ನಾ ಬ್ರೇಕ್ ಕಡಿವಾಗ ನನ್ನ ಮಗನ ಪುಸುಕಂದು ಆಚೆ ಬಿದ್ದೋಗ್ಬಿಟ್ಟು 1010ಗೆ ಹಾಕಿ. ಜಿ-ಪೇ ಇದೆ ಅಲ್ಲ? ಆಗಿದೆ. ಒಂದು ಒಳ್ಳೆ ಲೊಕೇಶನ್ಗೆ ಇವತ್ತು ಹೋಗ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲೊಕೇಶನ್. ತುಂಬಾ ಅನ್ಪ್ಲಾನ್ಡ್ ಇತ್ತು. ಲಾಸ್ಟ್ ಮೂಮೆಂಟಲ್ಲಿ ಈ ಒಂದು ಜಾಗಕ್ಕೆ ಹೋಗ್ಬೇಕಂತ ಕೈ ಹಾಕಿದ್ದೀವಿ. ಕೈ ಏನೋ ನಮ್ಮ ಗಾಡಿಗಳು ಕಾಲುಗಳು ಎಲ್ಲ ಹಾಕ್ಬಿಟ್ಟಿದ್ದೀವಿ. ಅದೇ ಸೊ ಇವತ್ತು ಪ್ಲ್ಯಾನ್ ಇದ್ದಿದೆ ಆ್ಯಕ್ಚುಲಿ 5 ಜನ ಸೇರ್ಬೇಕಂತ.
ಬಟ್ ಇಬ್ಬರು ಮೈನಸ್ ಆಗಿಬಿಟ್ಟವ್ರೆ. ಸೊ ನಾವು ಹೋಗ್ತಾ ಇರೋದೇ ಬರೀ 3 ಜನ ಇವಾಗ. ಸೊ ನಾನು, ನವೀದು ಮತ್ತು ಸೋಮಶೇಖರು ಅವರು ಮುಂದೆ ಎಲೆಕ್ಟ್ರಾನಿಕ್ ಸಿಟಿ ಅದಂದರೆ ಅತ್ತಿಬೆಲೆ ಟೋಲ್ ಹತ್ರ ಸಿಗ್ತಾರೆ. ಆಲ್ ಫ್ಯೂಲ್ಡ್ ಅಪ್. ಸೋಮ್ ಹೆಂಗ್ ಬ್ರೋ ನೋಡಿ, ಹಂಗೆ ಮೀಟ್ ಆಗಿಬಿಟ್ರಿ. ಅವ್ರು ನೋಡಿ, ಅವರು ನಡೀರಿ ಅಂತ. ಸೊ ಯುವರ್ ಫಸ್ಟ್ ಪಾಯಿಂಟ್ ವಿಲ್ ಬಿ ದಿಸ್ ಆಯೂರ್ ಈಕೋ ಟೂರಿಸಮ್ ಪಾರ್ಕ್ ಅಂತ ಹಾಕೊಳ್ಳಿ. ಇದೇ ಮ್ಯಾನೇಜ್ಮೆಂಟ್ ಅಂತಿದೆಲ್ಲ, ಟೂರಿಸಮ್ ಮ್ಯಾನೇಜ್ಮೆಂಟು. ಹಾಂ, ಅದೇ ಹಾಕೊಳ್ಳಿ. ಡೈರೆಕ್ಷನ್ಸ್ ಅಂತ ಹಾಕೊಳ್ಳಿ, ಅಲ್ಲಿ ಮಿರರ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿರುತ್ತೆ. ನಾನು ಇಲ್ಲಿ ಹಾಕೊಂಡ್ಬಿಡ್ತೀನಿ. ಸೊ ಟೋಟಲಿ ಒಂದು 100 ಕಿಲೋಮೀಟರ್ಸ್ ಬ್ರೋ ಒಂದು ಸೈಡ್ ನಮಗೆ. ಸೊ ಇಲ್ಲಿಂದ ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಫಸ್ಟ್ ಪಾಯಿಂಟಿಗೆ ನಮ್ಮ 56 ಕಿಲೋಮೀಟರ್ಸ್ ಹೋಗ್ತಾ ಇದೆ ನಾವು ಹೋಗೋ ಪಾಯಿಂಟ್ಗೆ. ಮೀನ್ಟಸೆ ಎಲ್ಲಿ ಬ್ರೋ ಒಂದು 5 ಮಾಡಿ ಬ್ರೋ. ಸೋಮ್ ಬ್ರೋ ಡಿಕೆಟ್ ಮಾಡಿ ಬ್ರೋ, ನೀವು ಡಿಕೆಟ್ ಮಾಡಿ ಪ್ಲೀಸ್. ಏನು ಬ್ರೋ ಇದು, ಏನು ಟ್ರಾಫಿಕ್ ಇದು. 7:15 ಟೈಮು, ಟ್ರಾಫಿಕ್ ನೋಡಿ. ಆಲ್ರೈಟ್. ಸೊ ನಾಷ್ಟ ಅನ್ನೋದು ದ ಬಾರ್ಡರ್ ಬೆಲ್ಸ್ ವೆಜ್ ಕ್ಯಾಫೆನಲ್ಲಿ ಮುಗಿಸಿದ್ದೀವಿ. ಏನೋ ಹೊಸ್ದಾಗಿ ಟ್ರೈ ಮಾಡಿದ್ವಿ. ಓಕೆ, ಚೆನ್ನಾಗಿತ್ತು ನಾಷ್ಟ. ಇಲ್ಲಿಂದ ಏನೋ 43 ಕಿಲೋಮೀಟರ್ಸ್ ಟು ಆಯೂರ್ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಇದೆ ಫಸ್ಟ್ ಪಾಯಿಂಟು. ಅದಾದಮೇಲೆ ಇನ್ನೊಂದು 2 ಪಾಯಿಂಟ್ಸ್ ಅವೆ ಹೋಗ್ಬೇಕಾಗಿರೋದು. ಒಂದು ಎಲಿಫೆಂಟ್ ಏನೋ ವಾಚ್ ಟವರ್ ಹತ್ರ ಇದೆ, ಅಲ್ಲೊಂದು ಕೆರೆ ಇದೆ. ಅದಾದಮೇಲೆ ಇನ್ನೊಂದು ಜಾಗ ಇರೋದು ಕಾಣಿನ ಏನೋ ಟೆಂಪಲ್ ಅಂತ. ಅದಾದಮೇಲೆ ಇನ್ನೂ ಸ್ವಲ್ಪ ಒಳಗೆ ಹೋದರೆ ಯಾವುದೋ ಒಂದು ತಿರ್ಗಾ ಇನ್ನೂ ಯಾವುದೋ ಒಂದು ಚೆಕ್ ಪೋಸ್ಟ್ ಆಫೀಸ್ ಥರ ಇದೆ, ಅದು ಆ ವ್ಯೂ ಪಾಯಿಂಟ್ ಅದು. ಸೊ 3 ಪಾಯಿಂಟ್ಸ್ ಅವೆ. ಮಾಡಿದೆ ಇರಿ, ಬೇಕಂತಲೇ ಮಾಡಿದೆ. ಅವರು ಮಾಡ್ತಾ ಇರ್ತಾರಲ್ಲ ವ್ಲಾಗು. ಆಯಿತಾ? ಟ್ಯಾಂಕ್ ಚಿನ್ನ. हाँ अबे तुम्हें फॉलो कर लेगा और ऐसा मारो हो उड़ाले को चले जाती हैं. Officially Tamil Nadu limit starts from here. Okay. ಹೌದಲ್ಲ, ಟಿ ವಿ ಎಸ್ ಫ್ಯಾಕ್ಟ್ರಿ ಇದೆ ಇಲ್ಲಿ. ಅಡ್ವೆಂಚರ್ ಏನೋ ಲಾಂಚ್ ಆಗಿದೆ ಇಲ್ಲೇ, ಮ್ಯಾನುಫ್ಯಾಕ್ಚರಿಂಗ್ ಟಿ ವಿ ಎಸ್. ಎಲ್ಲಿ ನಮ್ಮ ಕವಾಸಕಿ ಬಾಯ್ ಕಾಣಿಸ್ತಾ ಇಲ್ವೇ? ಬಂದ್ರಾ? ಇವಾಗಿರೋ ಲೊಕೇಶನ್ ನಾವು ಮತಿಗಿರಿ ಅಂತಿರೋದು ತಮಿಳ್ನಾಡಲ್ಲಿ. ಸೊ ಸ್ಟೇ ಆನ್ ದೆನ್ಕನೆಕೊಟ್ಟೈ ರೋಡೇ ಇದು. ಸೊ ಇನ್ನೊಂದು 48 ಮಿನಿಟ್ಸ್ 34 ಕಿಲೋಮೀಟರ್ಸ್ ಟು ಆಯೂರ್ ಫಾರೆಸ್ಟ್ ಚೆಕ್ ಪೋಸ್ಟ್ ಈಕೋ ಟೂರಿಸಮ್ ಅಂತ ಒಂದಿದೆ. ದೆನ್ಕನೆಕೊಟ್ಟೈಗೆ ಎಂಟ್ರಿ ಟೈಮ್ ನೋಡಿದ್ರೆ 9 ಗಂಟೆ, ಆದರೆ ವಾತಾವರಣ ನೋಡಿದ್ರೆ 7 ಗಂಟೆ ಥರ ಇದೆ. ಸೊ ಇದೆಲ್ಲ ಪ್ರಾಪರ್ ತಮಿಳ್ನಾಡು. ಅದು ಕಣಯ್ಯ ವ್ಯಾನರು ನೋಡಿ, ಚೇರಲ್ಲೆಲ್ಲ ಕುತ್ಕೊಂಡು ನಮ್ಮ. ರೈಟ್. ಸೊ ಆಯೂರ್ ರೋಡ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿಂದ ಆ್ಯಕ್ಚುಲಿ ಫಾರೆಸ್ಟ್ ಲಿಮಿಟೇ ಶುರು ಆಗಿದೆ, ಬಟ್ ಇದು ಸೆಂಟ್ರಲ್ ಇರೋ ಒಂದು ಸಣ್ಣ ಪುಟ್ಟ ವಿಲೇಜ್ ರೋಡ್ಸು ಇದೆ. ಅಲ್ಲಲ್ಲೇ ಆನೆ ಕ್ರಾಸಿಂಗ್ ಬೋರ್ಡ್ಸ್ ಎಲ್ಲ ನಮಗೆ ಕಾಣಿಸ್ತವೆ ದಾರಿನಲ್ಲಿ. ಬಟ್ ಇಟ್ ಸ್ಟಿಲ್ ವಿಲೇಜ್ ಲಿಮಿಟ್ಸ್ ಅಲ್ಲೇ ಇರುತ್ತೆ. ಸ್ಟಾರ್ಟ್ ಫಾರೆಸ್ಟ್ ರೀಜನ್ ಸ್ಟಾರ್ಟ್ ಇಲ್ಲಿಂದ. ಇಲ್ಲೇ ಲೆಫ್ಟಲ್ಲಿ ಇರ್ತಾರೆ ಬ್ರೋ, ಹಾಕೊಳ್ಳಿ. ನನಗೇನು ಗೊತ್ತೈತೆ, ಎಂಟ್ರಿ ಮಾಡ್ಬೇಕು ಬ್ರೋ ಅಲ್ಲಿ. ಎಂಟ್ರಿ ಮಾಡಿ ಏನೋ 30 ರೂಪಾಯಿನ 20 ರೂಪಾಯಿ ವಾಟ್ ಎವರ್ ಇಟ್ ಇಸ್, ಸೌಂಡೆಲ್ಲ ಜಾಸ್ತಿ ಮಾಡಿಬಿಡಿ. ನೋಡಪ್ಪ, ಹಾಫೇ ಮಾಡಿಬಿಟ್ಟೆ ನಾನು.
ಎಂಟ್ರಿ ಮಾಡಬೇಕಾ? ಧನಂಜಯ್, ஃபீஸ் இருக்குதா? எவ்வளோ? 20 ಗಾಡಿ ಪರ್ಸೆಂಟ್ 30 110 ಕಾರ್ ಎವಳೋ? ಕಾರ್ 50 ಪರ್ಸೆಂಟ್ 30 ಓಕೆ. 2 ಲೋಡ್ 20 ಓಕೆ, ಥ್ಯಾಂಕ್ ಯು. ಪೆಟ್ಟ ಮುಗಿಲಲಂ ರೋಡು. ಸೊ ಈ ಕಡೆ ಆಯೂರ್ದು ಸ್ಟೇನೂ ಇದೆ ಆ್ಯಕ್ಚುಲಿ. ನಿಮಗೆ ಸಫಾರಿ ಎಲ್ಲ ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಿ ಒಳಗಡೆ ಆ್ಯಕ್ಚುಲಿ ಸ್ಟೇ ಇದೆ, ರೆಸಾರ್ಟ್ ಥರ ಒಂದು ಆಯೂರ್ ರೆಸಾರ್ಟ್ ಅಂತ ಏನೋ, ಅದೇ ಈಕೋ ಟೂರಿಸಮ್ ಮ್ಯಾನೇಜ್ಮೆಂಟ್, ಅಲ್ಲಿ ಸ್ಟೇ ಎಲ್ಲ ಇದೆ. ನೀವು ಆನ್ಲೈನ್ ಬುಕ್ಕಿಂಗ್ ಇದೆಯೋ ಏನೋ ಸರಿಗೆ ಗೊತ್ತಿಲ್ಲ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಸ್ಟೇ ಆಸ್ ವೆಲ್ ಹಿಯರ್. ವಾ, ರೈಟ್. ಸೊ ಒಂದು ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡಿದ್ವಿ, ಪೀಸ್ ಬ್ರೇಕ್ ತೊಗೊಂಡ್ವಿ. ಸೊ ಅಲ್ಲಿ ಹಿಂದೆ ಕಾಣಿಸ್ತಿರೋದು ನಿಮಗೆ ವಾಚ್ ಟವರ್. ಅದು ಒಂದು ಸ್ವಲ್ಪ ಬೈಕರ್ಸ್ ಅಲ್ಲೂ ಇದ್ದರು, ಅಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿಂದ ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ನಾವು. ಸ್ಟ್ರೈಟ್ ರೋಡ್ ಹಿಡ್ಕೊಬೇಕು. ದಟ್ಟ ಕಾಡಿದು. ಆ ಕಡೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಫಾರೆಸ್ಟ್ ರೀಜನ್ ಇದು. ತುಂಬ ಹುಷಾರಾಗಿರಬೇಕು ಈ ಜಾಗಕ್ಕೆ ನೀವು ಬರಬೇಕಂದ್ರೆ. ಸುಮ್ಮನೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಬೇಡಿ. ಎಲ್ಲ ಕಡೆ ಸೈನ್ ಬೋರ್ಡ್ಸ್ ಹಾಕಿದ್ದಾರೆ. ಇಟ್ಸ್ ಪ್ರಿಟಿ ಸೀರಿಯಸ್ ಆ್ಯಕ್ಚುಲಿ, ಇಲ್ಲ ಜೋಕಲ್ಲ ಇದು. ಇಲ್ಲಿಂದ ಮುಂದೆ ಹೋದ್ರೇ ಒಂದು ದೇವಸ್ಥಾನ ಇದೆ. ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಮಹದೇಶ್ವರ ಶಿವನ ದೇವಸ್ಥಾನ ಇದೆ. ಇಟ್ಸ್ ನೋನ್ ಟು ಬಿ ವೆರಿ ಪವರ್ಫುಲ್. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ನಮ್ಮ ತಲೆನ ಬಗ್ಸಿ ನಮಸ್ಕಾರ ಮಾಡಿ ದೇವ್ರಿಗೆ ಬರೋದೇ ಒಂದು ದೊಡ್ಡ ವಿಷಯ. ಇವಾಗ ವ್ಲಾಗ್ ಮಾಡ್ತಾ ಇರೋದು 2025ನಲ್ಲೇ, ಡಿಸೆಂಬರ್ 2025ನಲ್ಲೇ. ಬಟ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಕ್ರೌಡ್ ಏನಾದರೂ ಈ ಜಾಗಕ್ಕೆ ಜಾಸ್ತಿ ಆಗಿಬಿಟ್ರೆ ಚೆಕ್ ಪೋಸ್ಟಲ್ಲಿ ತುಂಬ ಸೀನ್ಗಳಾಗೋಕ್ಕೆ ಶುರು ಆಗ್ಬಿಡುತ್ತೆ. ತುಂಬ ಕಾಸು ಅನ್ನೋದು ಈಸ್ಕೊಳಕ್ಕೆ ಶುರು ಮಾಡ್ತಾರೆ, ಇಲ್ಲಾಂದರೆ ಬಿಡೋದೇ ಇಲ್ಲ ಅಂತಂತಾರೆ. ದಯವಿಟ್ಟು ಇಲ್ಲಿ ಬಂದುಬಿಟ್ಟು ಯಾವುದೇ ಒಂಥರ ಮಂಗಾಟಗಳು, ನಾನ್ ಸೆನ್ಸ್ ಅನ್ನೋದೆಲ್ಲ ಮಾಡಬೇಡಿ. ಬಿಕಾಸ್ ದಿಸ್ ಇಸ್ ಅ ಫಾರೆಸ್ಟ್ ರೀಜನ್. ರೆಸ್ಪೆಕ್ಟ್ ವೈಲ್ಡ್ ಲೈಫ್. ಸದ್ಯಕ್ಕೆ ಇಲ್ಲಿ ಕ್ರೌಡ್ ಅಷ್ಟೊಂದು ಫುಲ್ ಆಗಿಲ್ಲ. ಸೊ ಈ ಜಾಗ, ರೋಡೆಲ್ಲ, ಕಾಡು ನೀವು ತುಂಬ ಕ್ಲೀನಾಗಿ ನೋಡ್ತಾ ಇದ್ದೀರಾ. ಮುಂದೆ ಏನಾದರೂ ಕ್ರೌಡ್ ಬಂದ್ರೂ ನಮ್ಮ ವಿಡಿಯೋ ಮೂಲಕ ನೋಡಿಬಿಟ್ಟು ದಯವಿಟ್ಟು ಕ್ಲೀನ್ಲಿನೆಸ್ ಅನ್ನೋದನ್ನು ಮೇಂಟೈನ್ ಮಾಡಿ. ನೆಮ್ಮದಿಯಿಂದ ಆರಾಮಾಗಿ ಓಡಿಸಿ ಗಾಡಿನ. 2 ವೀಲರ್ ಆಗಲಿ 4 ವೀಲರ್ ಆಗಲಿ. ಆ ದೇವಸ್ಥಾನ ಅಂತ ಇದೆಲ್ಲ, ದೇವಸ್ಥಾನದ ಹೆಸರು ಬಂದುಬಿಟ್ಟು ಕಣ್ಣಿನ ಸಂದಿರ ಅಂತ ಅಂದ್ಬಿಟ್ಟು ದೇವಸ್ಥಾನ ಅದು. ಸೊ ತಮಿಳಲ್ಲೇ ಹೆಸರು ಇರೋದು. ಈ ಜಾಗನ ಬಂದ್ಬಿಟ್ಟು ಆಕ್ಚುಲಿ ಮಿನಿ ಊಟಿ ಅಂತ ಕರೀತಾರೆ. ಆ ಫಾರೆಸ್ಟ್ ರೀಜನ್ ಇಂದೆಲ್ಲ ಹೆಂಗ್ತೀರಾ ಅದೇ ತರ ಇಲ್ಲೂ ಇದೆ. ಯು ಕ್ಯಾನ್ ಸಿ. ಯಾಕಂದ್ರೆ ಇವಾಗ ಸ್ವಲ್ಪ ಲೈನ್ ಲೈಟರ್ ಬರ್ತಾ ಇದೆ ಈ ಜಾಗ. ರೈಟ್. ಆ ರೋಡ್ ಡಿವಿಯೇಷನ್ ಕಾಣಿಸ್ತಲ್ಲ ನಿಮ್ಗೆ, ಅಲ್ಲಿಂದ ನೀವು ರೈಟ್ ತಗೊಂಡ್ರೇನೆ ಇಲ್ಲಿ ದೇವಸ್ಥಾನ. ಅಲ್ಲಿಂದ ಇಳಿಸ್ಬಿಡೋದಾ ನವೇದ್? ಆಗಲ್ಲ. ಇಲ್ಲಿಂದ ಜಾಗ ಇದೆ, ಇಲ್ಲಿ ಹಿಂದೆಯಿಂದ ಜಾಗ ಇದೆ. ಒಂದ್ ಸ್ವಲ್ಪ ಆಫ್ ರೋಡಿಂಗ್, ಇಷ್ಟು ರೋಡ್ ಮಾತ್ರ ಅಷ್ಟೇ. ಹತ್ತಿಸ್ಬೋದು ಬ್ರೋ, 3 ಜನ ಇದೀವಿ. ಹಿಂದೆ ಇಬ್ರು ಬಂದ್ಬಿಟ್ಟು ಹಿಡ್ಕೊಂಡು ಎಳ್ಬಿಡ್ತೀವಿ ಹೆಂಗೊಂದು. ಏಯ್ ಬಾಸ್, ಇಲ್ಲಿಂದ ಇಳಿಬೋದು, ಬನ್ನಿ ಬ್ರೋ. ನವೇದ್ ನಡೀರಿ. ಅವನ ಏನಾಗುತ್ತೆ ನೋಡೇ ಬಿಡೋಣ. ಗೊತ್ತಾಚೆ ಅಷ್ಟೆಲ್ಲ ಯೋಚನೆ ಮಾಡಬಾರ್ದು. ಆರಾಮು. ತುಂಬ ಓವರಾಗಿ ನನ್ನ ಮಗನ ಎಳ್ಕೊಂಬಂದ್ಬಿಡುತ್ತೆ ಒಂದೊಂದ್ಸಲ. ನೋಡ್ಕೊಂಡು ಈ ಕಡೆ ವಾಲ್ಬಿಡ್ತೀರಾ. ಇಷ್ಟೊಂದು ಡೌಟ್ ಇಟ್ಕೊಂಡೆಲ್ಲ ಬರಬೇಡಿ ನೀವು. ಬಿಟ್ಟರೆ ಬಂದ್ಬಿಡ್ಬೇಕು ಸ್ಟ್ರೈಟ್ ಅಷ್ಟೇ. ಬನ್ನಿ ಅಷ್ಟೇ. ಅವನ ಮೇಲೆ ಹಾಕ್ಬಿಡ್ತೀರಾ, ಹುಷಾರು. ಸ್ಟ್ರೈಟ್ ಇಟ್ಕೊಂಡು ಬರ್ತಾ ಇರಿ. ಹಾಂ, ಅದೇ ಪೇಸ್. ಬ್ರೇಕ್ ಹಿಡಿಬೇಡಿ. ಅಷ್ಟೇ ಮುಗೀತು. ಹಾಂ, ದೇವಸ್ಥಾನ ಇದೆ ಅದು.
ಸೊ ಹೆಂಗೋ ಗಾಡಿ ಅಲ್ಲಿಂದ ಇಲ್ಲಿ ಹತ್ತಿಸ್ಕೊಂಬಂದ್ವಿ. ಹೋಗಿದ್ದು ಹಿಂಗೇನೆ, ತೊಗೊಂಬಂದಿದ್ದು ಹಿಂಗೇನೆ, ಅದನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದರೆ ವಿತೌಟ್ ಹೆಲ್ಮೆಟ್ ಬಂದ್ವಿ. ಫ್ರೀ ಆಗಿರುತ್ತೆ ಸ್ವಲ್ಪ ಮೇಲೆ ಬರೋಕ್ಕೆ. ಸೊ ಈಗ ನಾವು ಹಿಂಗಲ್ಲ, ಹಿಂಗೆ ಹೋಗ್ಬೇಕಾಗಿರೋದು, ಗಾಡಿನ ವಾಪಸ್ ತಿರ್ಸ್ಕೊಂಡು ಹೋಗಬೇಕು. ಇದೇ ಆ ದಟ್ಟ ಮಧ್ಯದಲ್ಲಿರುವ ದೇವಸ್ಥಾನ. ಬರ್ಬೇಕು, ನೀವು ಆ್ಯಕ್ಚುಲಿ ವಿಸಿಟ್ ಕೊಡಲೇಬೇಕು. ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದೊಂದು ನೋಡೋಣ. ತುಂಬಾ ಒಳಗೆ ಹೋಗೋಕ್ಕಾಗಲ್ಲ. ರೀಸನ್ ಬೀಯಿಂಗ್, ಕೊಡಕೆರೆ ವಿಲೇಜ್ ಹೋದರೆ ಅಲ್ಲಿಂದ ಲಾಸ್ಟು, ಅಲ್ಲಿಂದ ಮುಂದೆ ರೋಡ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ತನಕ ಹೋಗೋಲ್ಲ, ಯಾಕಂದರೆ ಅಲ್ಲಿ ತನಕ ಹೋಗ್ಬೇಕಂದ್ರೆ ಆಫ್ ರೋಡಿಂಗ್ ಮಾಡಬೇಕು. ನೋಡೋಣ. ಕಾಡು ನೋಡಿ ಬಾಸ್, ಏನು ಕಾಡು, ಒಪ್ಪೊಬ್ಬೊಬ್ಬ. ಎಲ್ಲ ರಾತ್ರಿ ಹೊತ್ತಲ್ಲಿ ಒಂದು 12 ಗಂಟೆಗೆ ಇಲ್ಲಿ ಎಂಟ್ರಿ ಕೊಡೋದು, ಇಮ್ಯಾಜಿನ್ ಮಾಡಿ. ಹೋಗ್ಬೋದು, ಏನು ನಮ್ಮ ಲೈಟ್ ಬಿಟ್ಟು ಏನಿರಲ್ಲ ಅಲ್ಲಿ, ಏನು ಸ್ಟ್ರೀಟ್ ಲ್ಯಾಂಪ್ಗಳಿಲ್ಲ, ಏನೂ ಇಲ್ಲ. ಈ ಕಾಡಿನ ಅಸಲಿ ರೂಪ ಆ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ. ಡೆನ್ಸ್ ಫಾರೆಸ್ಟ್ ಅಂದರೆ ಏನಂತ ಹರಿಯುತ್ತಲ್ಲ ಒಂದೊಂದ್ಸಲ ಒಂದೊಂದು ಪಾಯಿಂಟ್ಗೆ, ಅವಾಗ ಅರ್ಥ ಆಗತ್ತೆ. ಇವಾಗ ಬೆಳಗ್ಗೆ ಅಲ್ಲೆಲ್ಲ ಏನಿಲ್ಲ, ಒಬ್ಬನೇ ಹೋಗ್ಬಿಟ್ಟು ಆರಾಮಾಗಿ ಬರ್ಬಿಡ್ಬೋದು ಅಂತ ಅನ್ಸುತ್ತೆ. ಹಾಂ, ಇದೆ ಬ್ರೋ, ರೈಟ್ ಸೈಡ್ ವ್ಯೂ ಪಾಯಿಂಟ್ ಅದು ಇದೆ. ಆ ಬಿಲ್ಡಿಂಗು ಕ್ಲೋಸ್ ಮಾಡಿರ್ತಾರೆ, ಅದೇನೋ ಯಾವಾಗಲೂ ಇದು. ದಿಸ್ ಇಸ್ ದ ಪಾಯಿಂಟ್ ವೇರ್ ಯು ಕ್ಯಾನ್ ಜಸ್ಟ್ ಸ್ಟಾಪ್ ಯುವರ್ ಬೈಕ್ಸ್. ಯು ಕ್ಯಾನ್, ಇಫ್ ಯು ವಾಂಟ್, ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಟೇಕ್ ಅ ಪಿಕ್. ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಹೊಸೂರು ಫಾರೆಸ್ಟ್ ಡಿವಿಷನ್, ಧರ್ಮಪುರಿ ಸರ್ಕಲ್. ವಾಚ್ ಟವರ್, ಇದೂ ಒಂದು ವಾಚ್ ಟವರು, ಅಲ್ಲೊಂದು ನೋಡಿದ್ದು ಒಂದು ವಾಚ್ ಟವರು. ಕೊಡಕರ ವ್ಯೂ ಪಾಯಿಂಟ್ ಅಂತಂತಾರೆ ಇದಕ್ಕೆ. ಆಮೇಲೆ ಇಂಪ್ಲಿಮೆಂಟೆಡ್ ಬೈ ಆನರೇಬಲ್ ಫಾರೆಸ್ಟ್ ಮಿನಿಸ್ಟರ್ಗಳು ಹೆಸರುಗಳೆಲ್ಲ ಹಾಕಿರ್ತಾರೆ ನೋಡಿ. ಹುಷಾರ್ ಬ್ರೋ. ಹಾಂ ನೋಡಿ, ಫೇರಿಂಗ್ ಮಾತ್ರ ಹಿಡ್ಕೊಂಬಾರ್ದು ನಿಮ್ಮ ಗಾಡಿ ಅಷ್ಟೇ, ಕೈಗೆ ಬಂದ್ಬಿಡುತ್ತೆ. ಇಲ್ಲಿ ಹಿಂಗೆ ಕೈ ಹಾಕಿ ಎಳೆಯೋ ಥರ ಈಗ ಕೊಡಬೇಕು, ಪ್ಲಾಸ್ಟಿಕ್ ಕೊಟ್ಟವ್ರೆ. ಇದನ್ನ ಹಿಡ್ಕೊಂಡು ಎಳೆದ ಅಂದರೆ ಈ ಕೈಗೆ ಬಂದ್ಬಿಡುತ್ತಿದ್ದು. ಸಕ್ಕತ್ತಲ್ಲ. ಅಲ್ಲಿ ನೋಡಿ, ಅಲ್ಲೊಂದು ಊರಿದೆ ಫ್ರಂಟು. ಎಷ್ಟು ಝೂಮ್ ಆಗುತ್ತೋ ಗೊತ್ತಿಲ್ಲ ಗೋಪ್ರೋನಲ್ಲಿ, ಬಟ್ ಅಲ್ಲಿ ಮುಂದೆ ಒಂದು ಊರಿದೆ. ಏನು ಗುರು ಕಾಡಿದು. ಸೊ ಇಲ್ಲೂ ನೀವು ನೋಡಿರ್ತೀರ, ಇಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ದಯವಿಟ್ಟು ನಮಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಸೊ ಅಲ್ಲೊಂದಷ್ಟು ಕಾಂಟೆಂಟ್ ನಿಮಗೂ ಸಿಗುತ್ತೆ, ಅಪ್ಡೇಟ್ಸು ಬರ್ತಾ ಇರುತ್ತೆ. ಇವತ್ತು ಆ್ಯಕ್ಚುಲಿ ಏನೂ ಅಪ್ಡೇಟ್ಸ್ ಹಾಕಿಲ್ಲ ಇಲ್ಲಿ ಬರೋದು, ಯಾಕಂದರೆ ತುಂಬ ರಶಲ್ಲಿ ಬಂದ್ವಿ. ಅನ್ಪ್ಲ್ಯಾನ್ಡ್ ಅದು, ಆ್ಯಕ್ಚುಲಿ ಪ್ಲ್ಯಾನೇ ಮಾಡಿರಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಬಂದಿರೋದು. ಆ ಕಾರಣಕ್ಕಾಗಿ ಸ್ಟೋರಿ ಗಿರಿ ಎಲ್ಲ ಏನು ಹಾಕಲಿಲ್ಲ ನಾನು ಬರುವಾಗ. ಬ್ಯೂಟಿಫುಲ್ ಪೀಸ್. ಐ ಥಿಂಕ್ ಸಾಯಂಕಾಲ ಹೊತ್ತು ಬರ್ತೀರ ಅಂದರೆ ಇಲ್ಲಿ ಸನ್ಸೆಟಲ್ಲಿ ಸಕ್ಕತ್ತಾಗಿರ್ಬೋದು. ಹೋಗ್ತಾ ದಾರಿಯಲ್ಲಿ ಊಟ ಮಾಡಬೇಕು. ಸೊ ಲೆಟ್ಸ್ ಸಿ. ಈ ಜಾಗಕ್ಕೆ ಬರೋ ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕೊಡಕರೈ ವೈಲ್ಡ್ ಲೈಫ್ ವಿಲೇಜ್ ಅಂತ. ಪ್ರಾಪರ್ ಫಾರೆಸ್ಟು. ಇನ್ನು ನೀವು ಆ ಕಡೆ ಫುಲ್ ಒಳಗೆ ಹೋಗ್ತೀರಂದರೆ, ಈ ಅಡ್ವೆಂಚರ್ ಗಾಡಿಗಳು ತೊಗೊಂಡು ಬರ್ತೀರಂದರೆ, ಎಕ್ಸ್ಪಲ್ಸು, KTM ಎಲ್ಲ ತೊಗೊಂಬರ್ತೀರಂದರೆ ನಿಮ್ಗೆ ಆರಾಮಾಗಿ ಅಲ್ಲಿ ತುಂಬ ಅಡ್ವೆಂಚರ್ ಮಾಡೋ ಥರ ಇದೆ. ಆ ಹಳ್ಳಿ ಕೊಡಕರೈ ವಿಲೇಜ್ಗೆ ಹೋಗ್ತೀರಲ್ಲ, ಅಲ್ಲಿಂದ ಇನ್ನೂ ತುಂಬ ಒಳಗೆ ಹೋಗ್ಬೋದು ನೀವು. ಅದ್ಭುತ ಅದ್ಭುತ ಜಾಗ, ಪೀಸು. ಒಬ್ಬರೇ ಬರ್ತೀರಂದರೆ ಓಕೆ, ಬಟ್ ನನಗೆ ನೀವು ಕೇಳಿದ್ರೆ ಯಾವುದಕ್ಕೂ ಒಂದು ಒಬ್ರಿಗೊಬ್ರು ಜೊತೆಗೆ ಬನ್ನಿ, ಇಬ್ಬರು ಬಂದ್ರೂ. ಯಾಕಂದರೆ ಕಾಡಿದು, ಯು ನೆವರ್ ನೋ. ನಾನು ಹೇಳ್ತಾ ಇರೋದು, ಗಾಡಿ ಏನಾದರೆ ಕೈ ಕೊಡ್ತಂದರೆ ಒಬ್ರಿಗೊಬ್ರು ಇರ್ತೀರಾ, ಹೇಳೋಕ್ಕಾಗಲ್ಲ ಅಂತ. ಸೊ ಆ ಥರ ಪ್ಲ್ಯಾನ್ ಮಾಡಿನೇ ನಾವು ಇವತ್ತು ಬಂದಿದ್ದು. 3 ಜನ, 4-5 ಜನ ಅಂತ ಇದ್ವಿ, ಬಟ್ 3 ಜನಕ್ಕೆ ಆರಾಮಾಗಿ ಬಂದುಬಿಟ್ವಿ ಇವತ್ತು. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್, ಡ್ಯಾಮ್ ಗುಡ್. ನೋಡಿ ಫಾರೆಸ್ಟ್ ನೋಡಿ ಹಿಂಗಿದೆ. ಐ ಥಿಂಕ್ ಬ್ರೋ, ರೈನಿ ಸೀಸನಲ್ಲಿ ಮಾತ್ರ ಬಂದರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ಲು. ಊಟ ನಡೀತಾ ಇದೆ. ಹೇಗಿದೆ ಬ್ರೋ ಬಿರಿಯಾನಿ? ಚೆನ್ನಾಗಿದೆ, ಕ್ವಾಂಟಿಟಿ ಜಾಸ್ತಿ ಐತಲ್ಲ ರೇ. ಈಗಲೇ ನಾವು ನಾನ್ ವೆಜ್ ಊಟ ಎಲ್ಲ ಮಾಡ್ಕೊಂಡು ಆಂಧ್ರ ಸ್ಟೈಲಲ್ಲಿ ಬಂದ್ವಿ. ಬಿರಿಯಾನಿ ಹೊಡೆದಿದ್ದು ಸರ್ರಿ ಖಾರ ಆಯಿತು, ಹೊಟ್ಟೆ ಗುಮ್ಮನ್ಬಿಡೋದು. ರೈಟ್ ಗೈಸ್, ಇನ್ನೇನು ಮನೆಗೆ ಹೋಗಿ ಸೇರೋದು, ಮಾಡ್ಕೊಂಡ್ಬಿಡ್ತೀವಿ. ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಇಲ್ಲೇ ನಾಷ್ಟ ಮಾಡಿದ್ದು. ಈ ವ್ಲಾಗು ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿರಿ. ಇಷ್ಟ ಆಗಿಲ್ವೋ ಪರವಾಗಿಲ್ಲ, ಡಿಸ್ಲೈಕ್ ಬಟನ್ ನೋಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡಿದಷ್ಟು ನಮಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನಷ್ಟು ಈ ಥರ ಕಾಂಟೆಂಟ್ ಮಾಡ್ಬೇಕಂತ. ಆ್ಯಂಡ್ ದಯವಿಟ್ಟು ಹೊಸೊಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಇದು ನಿಮ್ಮ DJ. ಟೇಕ್ ಕೇರ್, ಬಾಯ್.